ಅದಕ್ರಿಪ್ಪ ಮತ್ತೆ ಮದುವೆಯಾಗಿ ಬಹಳ ವರ್ಷ ಆಗ್ಯದ. ಯಾರದ್ರಿ? ಸ್ತ್ರೀ ವೇಷದೊಳಗೆ ಗಣಮಗ ಅದಾನ ನೋಡ್ರಿಪ್ಪ. ನಿಮ್ಮ ದಾಸೋಕ 1,000 ರೂಪಾಯಿ ಕೊಡ್ತೀವಿ. ಬಹಳ ದಿನ ಆತು ಮದುವೆ ಆಗಿ, ಹಲವಾರು ವರ್ಷಗಳು ಗತಿಸಿ ಹೋದ್ರು ಸಮೇತವಾಗಿ ಭಗವಂತ ಸಂತಾನದ ಭಾಗ್ಯ ಕೊಟ್ಟಿಲ್ಲ. ನೀವೇನು ಮಕ್ಕಳ ಭಾಗ್ಯ ಕೊಡ್ತೀರಿ ಅಂತ್ರಪ್ಪ. ಈ 1,000 ರೂಪಾಯಿ ತಗೊಂಡು ನನಗೆ ಗಂಡು ಮಗು ಕೊಡ್ರಿ ಅಂತ 1,000 ರೂಪಾಯಿ ಇಟ್ಟ ಶರಣರ ಮುಂದೆ. ಶರಣರ ಅಂದ್ರೆ ಅದ್ಯಾಕಾಗುತ್ತಪ್ಪ? ಶಿವನ ಸಂಕಲ್ಪ ಇದ್ದಾಗ ಆಯ್ತು ಅಂತ ಆಶೀರ್ವಾದ ಮಾಡಿದ್ರು, ಪ್ರಸಾದ ಕೊಟ್ರು. ಯಾವಾಗ ಶರಣರ ಮಹಿಮೆಯನ್ನ, ಶರಣರ ಮಹತ್ವವನ್ನ, ಶಕ್ತಿಯನ್ನ ಅರಿಯದೆ ಮಂದ ಮತಿಯ ಜನ ವಿಚಾರ ಮಾಡುತ್ತಾರ. ಶಾಣಪ್ಪ, ನೀ ಏನ ಮಹಾತ್ಮ ಅಂತಾರಲ್ಲೋ ಜನ, ಸತ್ತವ್ರಿಗೆ ಜನ್ಮ ಕೊಡ್ತಿ ಅಂತ, ಮಕ್ಕಳಿಲ್ದವ್ರಿಗೆ ಮಕ್ಕಳು ಕೊಡ್ತಿ ಅಂತ ಅಲ್ಲ. ಹೆಣ್ಣು ವೇಷದೊಳಗ ಇರುವ ಈ ಗಂಡಸು ಗಂಡ ಹೆರಿಗೆ ಗರ್ಭಿಣಿ ಆಗ್ಲಿಕ್ಕೆ ಸಾಧ್ಯ ಏನು ಅಂತ ಯಾವಾಗ ಶರಣರಿಗೆ ನಿಂದನೆ ಮಾತುಗಳನ್ನ ಹೇಳಿದಾಗ, ಯಾವಾಗ ಶರಣರ ಶಕ್ತಿಯನ್ನ, ಆ ಒಂದು ಮಹತ್ವನ್ನ ಪರೀಕ್ಷೆ ಮಾಡಲಿಕ್ಕೆ ಹೆಣ್ಣಿನ ವೇಷದೊಳಗ ಬಂದಿರುವ ವ್ಯಕ್ತಿ ನಿಜವಾಗಲೂ ಕೂಡ ಎಲ್ಲ ಹೆಣ್ಣಿನ ಗುಣಗಳನ್ನ ಅಳವಡಿಸಿಕೊಂಡಿದ್ದ. ಎಲ್ಲ ಗಂಡಸಿನ ವೇಷ ಹೋಗಿ ಹೆಣ್ಣಿನೊಳಗೆ ಯಾವ್ಯಾವ ಗುಣ ಬರ್ತಾವಲ್ಲ ಹಾಗೆ ಗರ್ಭಿಣಿಯಾಗಿ ನಿಂತುಕೊಂಡಿದ್ದ ಶರಣರ ಮುಂದೆ. ಯಾವಾಗ ಅಲ್ಲಿರುವಂಥವ್ರು ನೋಡು, ಶರಣಪ್ಪ ಸೋತ ಅಂತ ಮೈಯನ್ನ ಮುಟ್ಟಲಿಕ್ಕೆ ಹೋದಾಗ ಅವ ಒಂದು ಹೆಣ್ಣು ಮಗಳು ಹೆಂಗ ಗಂಡಸಿನಿಂದ ದೂರ ಸರಿತಾಳೆ ಹಂಗ ಸರದ ಹೋಗ್ತಿದ್ದ. ಹೆಣ್ಣಿನ ಗುಣಗಳೆಲ್ಲ ಯಾವ ಮಹಾತ್ಮ ಶರಣ ಬಸವನ ಪರೀಕ್ಷೆ ಮಾಡಲಿಕ್ಕೆ ಬಂದಿರುವ ಕೆಟ್ಟ ಗುಣ, ಅವಗುಣಗಳನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ನಿಜವಾಗಿ ಹೆಣ್ಣಾಗಿ ಬದಲಾಗಿದ್ದ. ಯಾವಾಗ ಬದಲಾದ ಈ ವಿಚಾರ ಎಲ್ಲ ಗೊತ್ತಾಗ್ತದ. ಯಾವಾಗ ಗೊತ್ತಾತು? ಅವನ ನಿಜವಾದ ಹೆಂಡತಿಗೆ, ನಿಜವಾದ ಸತಿಗೆ, ತಂದೆ ತಾಯಿಗಳಿಗೆ